ದೇವರು ಅಂದರೆ ನಿಮ್ಮ ಪ್ರಕಾರ ಯಾರು ಸರ್? ಕಣ್ಣಿಗೆ ಕಾಣದೇನೆ ನಮ್ಮ ಗೋಚರಿಸಿದ್ದೇನೆ ನಮಗೆ ಎಲ್ಲವನ್ನೂ ಕೊಡ್ತಕ್ಕಂಥವನೇ ಭಗವಂತ. ಇದಕ್ಕೆ ಮೂಲ ನಿಮ್ಮಲ್ಲಿ ನೀವು ಮಾತಾಡ್ಬೇಕು ಫಸ್ಟು. ಯಾವುದೇ ಒಬ್ಬ ಮನುಷ್ಯನಲ್ಲಿ ಆತನ ಜೊತೆ ಆತನ ಮಾತಾಡಿದಾಗ, ಮನುಷ್ಯನ ಆತ್ಮದ ಜೊತೆ ಮಾತಾಡುವಾಗ, ಅವನ ಚಿಂತನೆಗಳೆಲ್ಲ ಮಾಡ್ತಾ ಇದ್ದಾಗ ಭಗವಂತ ಆಟೋಮೆಟಿಕ್ ಕಾಣ್ತಾನೆ. ನೋಡ್ಬೋದು, ಭಗವಂತ ನೋಡ್ಬೋದು, ಆದರೆ ಅಗೋಚರ ಕಾಣ್ಲಿಕ್ಕೆ ಸಾಧ್ಯ. ಗೋಚರ ಈಗ ನೀವು ಕೂತಿದ್ದೀರ, ನಿಮ್ಮನ್ನು ಈ ಥರ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಅಗೋಚರವಾಗಿ ಕನೆಕ್ಟಿವಿಟಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಉದಾಹರಣೆ ಬೇಕು ಅಂತಂದರೆ, ಮೊಬೈಲ್ಗೆ ಸಿಮ್ ಹಾಕ್ತೀವಿ, ಕಾಲ್ ಬರುತ್ತೆ, ಕಾಲ್ ಮಾತಾಡ್ತಕ್ಕಂಥವ್ರಿಗೆ ನಮ್ಮ ವಾಯ್ಸ್ ಕೇಳುತ್ತೆ, ಬಟ್ ಅಲ್ಲಿ ಮಾತಾಡೋ ನಮ್ಮ ಕಣ್ಣು ಕಾಣ್ತಾರ? ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಗೊತ್ತಿರುತ್ತೆ, ಅಷ್ಟೇ ಗೊತ್ತಿರುತ್ತೆ. ಎಲ್ಲವೂ ಕೂಡ ನಿಮ್ಮೊಳಗೆ ಇರ್ತಕ್ಕಂಥದ್ದು. ಪ್ರತಿಯೊಬ್ಬ ಜೀವಾತ್ಮನಲ್ಲೂ ಕೂಡ ಪರಮಾತ್ಮನಿದ್ದಾನೆ. ಅದನ್ನು ಬಡಿದೆಬ್ಬಿಸ್ಬೇಕಷ್ಟೇ. ಇವತ್ತೇನು ಮಾಡ್ತೀವಿ, ಏನು ಪ್ರಾಬ್ಲಮ್ ಅಂತ ಹೋಮ ಮಾಡಿಸು, ಈ ದೇವಸ್ಥಾನಕ್ಕೆ ಹೋಗಿದ್ಬಾ, ಇಲ್ಲಿ ಹೋಗಿದ್ಬಾ, ಯಾವುದು ಕನೆಕ್ಟಿವಿಟಿ ಸಿಗ್ತಾ ಇಲ್ಲ. ಕನೆಕ್ಟಿವಿಟಿ ಅಂದರೆ ಏನು? ಒಂದು ಕ್ಷೇತ್ರಕ್ಕೆ ಹೋದ್ಮೇಲೆ, ಒಂದು ದೇವರನ್ನ ದರ್ಶನ ಮಾಡಿದ್ಮೇಲೆ, ಅಥವಾ ಒಂದು ಗುರುವಿನ ದರ್ಶನ ಮಾಡಿದ್ಮೇಲೆ, ಆ ಗುರುವಿನ ಸಾನ್ನಿಧ್ಯಕ್ಕೆ ಹೋದಾಗ ಒಂದು ಕನೆಕ್ಟಿವಿಟಿ ಬಿಲ್ಡ್ ಆಗುತ್ತೆ ಮನುಷ್ಯನಿಗೆ. ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ, ಆತನೇನೋ ಒಂದು ಮನಃಶಾಂತಿ ಸಿಗುತ್ತೆ. ಇದು ಕೆಲವು ಸಿಗ್ತಾನೇ ಇಲ್ಲ. ತುಂಬ ಜನ ಬರ್ತಾರೆ, ಹೆಂಗಿದೆ ಗುರುಗಳೇ, ಹಂಗಿದೆ, ಅದು ಮಾಡಿಸ್ದೆ, ಇದು ಮಾಡಿಸ್ದೆ, ಕೇರಳದಿಂದ ಕರೆಸಿ ಹೋಮಗಳನ್ನು ಮಾಡಿಸ್ದೆ, ಅಲ್ಲಿಂದ ಕರೆಸ್ದೆ, ಯಾವುದು ಸಕ್ಸಸ್ ಆಗ್ತಾ ಇಲ್ಲ. ಏನಕ್ಕೆ ಸಕ್ಸಸ್ ಆಗ್ತಾ ಇಲ್ಲ? ಇದನ್ನು ಹುಡುಕ್ತಾ ಹೋದಾಗ ನಿಮ್ಮಲ್ಲೇ ಒಂದೊಂದು ಅಲ್ಲ, ನೀವು ಸಿಂಪಲ್ ಆಗಿ ಹೇಳಿದ್ರಿ ಸರ್. ಇವಾಗ ಸಾಮಾನ್ಯ ಜನಗಳಲ್ಲಿ ನನ್ನಲ್ಲಿ ನಾನು ಮಾತಾಡೋ ಅಂತಂದರೆ ಸಮಥಿಂಗ್ ಲೈಕ್ ಕನ್ನಡ ಮುಂದೆ ನಿಂತ್ಕೊಂಡು ಹಾಯ್ ನೀನು ಯಾವ ಥರ ಮಾತಾಡೋದು ಅನ್ನೋ ಕನೆಕ್ಟಿವಿಟಿನೇ ಬೇಕಾಗಿರೋದಲ್ವ ಸರ್? ಅದನ್ನು ಯಾವ ರೀತಿ ಹೇಳ್ತೀರಾ? ನಿಮ್ಮಲ್ಲಿ ನೀವು ಪ್ರಶ್ನೆಯನ್ನು ಹಾಕಬೇಕು ಫಸ್ಟು. ಮನುಷ್ಯನಲ್ಲಿ ಭಗವಂತನ ಬಗ್ಗೆ ಯಾವ ಚಿಂತನೆಗಳು ನಿಮ್ಮಲ್ಲಿದೆ ತಿಳ್ಕೊಬೇಕು ಫಸ್ಟು. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ನೋಡಿದಾಗ ಏನಾಗುತ್ತೆ, ಒಂದು ಪಾಸಿಟಿವ್ನೆಸ್ ಬರುತ್ತೆ, ಇಲ್ಲ ನೆಗೆಟಿವ್ ವಿಷಯಗಳು ಮೈಂಡಿಗೆ ಬರುತ್ತೆ, ಥಾಟ್ ಬರುತ್ತೆ. ಈತ ಹಿಂಗೆ ಊಹೆ ನಾವು ಡಿಸೈಡ್ ಮಾಡಿಬಿಟ್ಟಿರ್ತೀವಿ, ಇದು ಈ ಥರ ಇರ್ಬೋದು. ಈಗ ನಮ್ಮಲ್ಲಿ ಏನಾಗಿದೆ, ದೇವರು ಅಂದರೆ ಭಯ, ಆತಂಕ, ಅಥವಾ ತುಂಬ ಭಕ್ತಿ, ಎರಡೂ ಇಲ್ಲ ಅಂತಂದರೆ ಪೂಜೆ ಕೊಡಬೇಕು ಅಂತಕ್ಕಂಥ ಏನೋ ಒಂದು ಭಾವನೆಗಳಿರ್ತವೆ. ಇದೆಲ್ಲವನ್ನು ಬಿಟ್ಟು ನಿರ್ವಿಕಾರ, ನಿರಾಕಾರ, ಏನೋ ಅಲ್ಲ, ಕನೆಕ್ಟಿವಿಟಿ ತಗೊಳ್ಳಿ ಫಸ್ಟು. ಮನಸ್ಸನ್ನು ದೇವರು ಒಂದು ಯಾರು ನಿಮ್ಮೊಳಗೆ ನೀವು ಪ್ರಶ್ನೆ ಮಾಡ್ತಾ ಹೋಗಿ. ನೀವು ಏನೂ ಪ್ರಶ್ನೆ ಮಾಡ್ದೇನೆ, ಆ ದೇವಸ್ಥಾನಕ್ಕೆ ಶನಿವಾರ ಬಂತು ಆಂಜನೇಯನಿಗೆ ಹೋಗು, ಶನಿಮಾತ್ಮನಿಗೆ ಹೋಗು, ಗುರುವಾರ ಬಂತು ರಾಯರನ್ನ ಪೂಜೆ ಮಾಡು, ಶುಕ್ರವಾರ ಬಂತು ತಾಯಿನ ಹೋಗಿ ಆರಾಧನೆ ಮಾಡು, ಸೋಮವಾರ ಬಂದರೆ ಶಿವನ ಆರಾಧನೆ ಮಾಡು, ಮಂಗಳವಾರ ಬಂತು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗು. ನಿಮ್ಮಲ್ಲೇ ನೀವು ಕನೆಕ್ಟಿವಿಟಿ ಬಿಲ್ಡ್ ಆಗದೆ ಹೋದಾಗ ಜಾತಕಗಳಿರ್ತವೆ. ಈಗ ಉಚ್ಚ ಸ್ಥಾನ ಇರ್ತಕ್ಕಂಥ ಜಾತಕಗಳು ಎಷ್ಟೋ ಜನ ಕಷ್ಟಪಟ್ಟಿಲ್ವಾ? ಶ್ರೀರಾಮಚಂದ್ರ ಪ್ರಭು ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲೇ ಇದ್ದು ವನವಾಸಕ್ಕೇನಕ್ಕೆ ಹೋದ? ರಾವಣ ಎಂಥ ಪರಾಕ್ರಮಿ, ಶಿವನಿಂದನೇ ಆತ್ಮಲಿಂಗವನ್ನು ಪಡೆದಂಥವನು, ಮಹಾ ಪ್ರಚಂಡ, ಎಲ್ಲ ವೇದ ಪಾಂಡಿತ್ಯವನ್ನು ಪಡೆದಂಥವನು, ಯಂತ್ರ ತಂತ್ರ ಮಂತ್ರಗಳನ್ನು ಗೊತ್ತಿರ್ತಕ್ಕಂಥವನು. ಆದರೆ ಧರ್ಮನಿಷ್ಠ ಯಾರು? ರಾವಣ ಧರ್ಮನಿಷ್ಠ. ಅವನು ಗೊತ್ತಿತ್ತು ಶ್ರೀರಾಮಚಂದ್ರನಿಗೆ ಮೋಕ್ಷ ಸಿಗುತ್ತೆ ಅಂತ. ಅವ್ರಿಗೂ ಕೂಡ ಚೆನ್ನಾಗಿತ್ತು, ಅವರೆಲ್ಲ ಗ್ರಹಗಳು ಎಲ್ಲೆಲ್ಲಿ ಬೇಕಲ್ಲಿ ಜೋಡಿಸ್ಕೊಂಡಿದ್ರು. ಆದರೆ ಅವ್ರಿಗೂ ಕಷ್ಟ ಬಂದಿರಲಿಲ್ವಾ? ಯುದ್ಧ ಆಗಲಿಲ್ವಾ? ಹೆಂಗಾಯ್ತು? ಎಲ್ಲ ಗ್ರಹಗಳನ್ನು ಸಿಂಹಾಸನದಲ್ಲಿ ಜೋಡಿಸ್ಕೊಂಡಿದ್ದಂಥವನು ರಾವಣ. ಎಲ್ಲ ಗ್ರಹಗಳನ್ನು ಸಿಂಹಾಸನದಲ್ಲಿ ಜೋಡಿಸ್ಕೊಂಡು ಯಂತ್ರ ತಂತ್ರ ವೇದಗಳೆಲ್ಲ ಒಂದು ಪಾರಾಯಣ ಮಾಡಿದ ಪಾಂಡಿತ್ಯವನ್ನು ಪಡೆದಂಥವನು. ಇದನ್ನೆಲ್ಲ ಇರುವಾಗ ಇತಿಹಾಸ ನಮಗೆ ಫಸ್ಟ್ ನಿಮ್ಮಲ್ಲಿ ನೀವು ಮನುಷ್ಯರು ನಮ್ಮಲ್ಲಿ ನಾವು ಕ್ವಶನ್ ಆಗ್ತಾ ಹೋದಾಗ ಪ್ರತಿಯೊಂದು ಜೀವರಾಶಿನಲ್ಲೂ ಭಗವಂತನಿದ್ದಾನೆ. ಓಕೆ, ಒಟ್ಟಲ್ಲಿ ನಮ್ಮಲ್ಲಿ ನಾವು ಪ್ರಶ್ನೆ ಹಾಕೊಬೇಕು. ನಮ್ಮಲ್ಲಿ ನಾವು ಪ್ರಶ್ನೆ ಹಾಕೊಂಡ್ರೆ ಅಂದ್ರೆ ನಾವ್ ಯಾರು, ದೇವರಂದ್ರೆ ಯಾರು ಅನ್ನೋದನ್ನ ನಮಗೆ ನಾವು ಕೇಳ್ಕೊಬೇಕು ಫಸ್ಟ್ ಅಂತ ಹೇಳ್ತಿದ್ರ. ಇನ್ನ ನಾನು ನಿಮಗೆ ಸ್ಟ್ರೈಟ್ ಆಗಿ ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ ಸರ್. ದಿನ ಬೆಳಗ್ಗೆ ಎದ್ರೆ ಪೂಜೆಗಳನ್ನ ಮಾಡಿ, ಪುನಸ್ಕಾರಗಳನ್ನ ಮಾಡಿ, ಮನೆಯಿಂದ ಹೊರಡುವಾಗ ದೇವರು ಹಿಂಗೆ ಒಳ್ಳೇದು ಮಾಡ್ತಾನೆ, ಹಂಗೆ ಒಳ್ಳೇದು ಮಾಡ್ತಾನೆ ಅಂತ ಪ್ರತಿದಿನ ಪೂಜೆ ಮಾಡ್ತಾ ಇರ್ತಾರೆ. ಪ್ರಶ್ನೆಗಳನ್ನ ಹಾಕ್ಕೊಂಡು ದೇವರೇ ನೀನೇ ಎಲ್ಲ, ನೀನು ಬಿಟ್ಟರೆ ನನಗೇನೂ ಇಲ್ಲ, ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ ಅನ್ನೋರು ಅಕೌಂಟ್ಗಳನ್ನೆಲ್ಲ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಬನ್ನಿ. 110% ಇಲ್ಲ ಮೈನಸಲ್ಲಿರುತ್ತೆ, ಇಲ್ಲ ಅಂದರೆ ಸಾಲದಲ್ಲಿರ್ತಾರೆ, ಇಲ್ಲ ಅಂತಂದರೆ 1,000 ರೂಪಾಯಿ 2,000 ರೂಪಾಯಿ ಇವತ್ತೂ ಕಷ್ಟಪಡ್ತಾ ಇರ್ತಾರಲ್ಲ. ಈ ನಾನೇ ಪ್ರಶ್ನೆಗಳನ್ನ ಹಾಕ್ಕೊಂಡು ಭಗವಂತನ ಹುಡ್ಕೊಳೋ ಅಂಥ ಇವರು ಇಷ್ಟೆಲ್ಲ ದೇವ್ರನ್ನ ನಂಬಿರೋರು ಸರ್. ಆ ದೇವ್ರು ಯಾಕೆ ಎಲ್ಲ ಸಿಚುವೇಶನ್ನಲ್ಲೂ ಇವರಿಗೆ ಹೆಲ್ಪ್ಗಳನ್ನ ಮಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ನನ್ನ ಸಮೇತ ಸೇರಿಸಿ ಕೇಳ್ತಾ ಇದ್ದೀನಿ. ಯಾವುದೇ ದೇವರು ಒಳ್ಳೇದ್ದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ. ದೇವರಂದ್ರೆ ನಿರ್ವಿಕಾರ, ನಿರ್ಗುಣ. ಯಾವುದೇ ದೇವರು ಕೂಡ ಅಷ್ಟೇ ದಾರಿ ತೋರಿಸ್ತಾನೆ.
ಪೂಜೆ ಮಾಡೋದು ಬಿಟ್ಟು ನಿಮಗೆ ಬಿಟ್ಟು ವಿಚಾರ. ಅದಕ್ಕೆ ಹೇಳಿದ್ದೆ ನಾವು ಫಸ್ಟ್ ನಿಮ್ಮಲ್ಲಿ ನೀವು ಕನೆಕ್ಟಿವಿಟಿ ತಗೊಳ್ಳಿ. ನಿಮ್ಮಲ್ಲಿ ನೀವು ಆಲೋಚನೆ ಮಾಡ್ದೇನೆ, ಥಿಂಕಿಂಗೇ ಮಾಡ್ದೇನೆ, ಏನು ಯೋಚನೆ ಮಾಡ್ದೇನೆ, ನಾನು ಬೆಳಿಗ್ಗೆ ಎದ್ದು ಆ ದೇವ್ರ ಪೂಜೆ ಮಾಡಿಸ್ದೆ, ನಾಳೆ ಇನ್ನೊಂದು ಹೋಮಗಳ ಮಾಡಿಸ್ದೆ, ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ದು ಬಂದು ವಾರ ಪೂರ್ತಿ ಎಲ್ಲ ಒಂದೊಂದು ದೇವಸ್ಥಾನಗಳಿಗೆ ಹೋದ್ರೂ ಫಲ ಸಿಗ್ತಾ ಇಲ್ಲ ಅಂತಂದಾಗ ನಿಮ್ಮಲ್ಲಿ ನೀವು ಕ್ವಶನ್ ಮಾಡಿ ಫಸ್ಟ್ ಏನಕ್ಕಿದೆ. ನಿಮ್ಮ ಜೊತೆ ನೀವು ಫಸ್ಟು ಮಾತಾಡಬೇಕು. ಈ ದೇಹದ ಜೊತೆ ಈ ಆತ್ಮ ಮಾತಾಡಿದಾಗ ಮಾತ್ರ ಸಾಧ್ಯ. ಅವಾಗ ಪ್ರತಿಯೊಂದು ಕನೆಕ್ಟಿವಿಟಿ ಸಿಗುತ್ತೆ. ಬರೀ ಮೊಬೈಲ್ ಇಟ್ಕೊಂಡು ಸಿಮ್ ಹಾಕ್ದೇನೆ ಕನೆಕ್ಷನ್ ಸಿಕ್ಕರೆ ಮಾತ್ರ ಬಿಡ್ತೀರ ನೀವು. ಈ ದೇಹ ಮೊಬೈಲ್, ಅದಕ್ಕೆ ಚಾರ್ಜು ಬೇಕು. ನಾವು ಪವರನ್ನು ಕೊಡಬೇಕು, ಅದಕ್ಕೆ ಕರೆಂಟ್ ಚಾರ್ಜ್ ಹಾಕಬೇಕು, ಸಿಮ್ ಹಾಕಬೇಕು, ಅದಕ್ಕೆ ಕರೆನ್ಸಿ ಹಾಕಬೇಕು. ಪೂಜೆ ಪುನಸ್ಕಾರಗಳ ಮಾಡ್ತಕ್ಕಂಥ ಕನೆಕ್ಟಿವಿಟಿ ಇಲ್ಲದೆ ಪೂಜೆ ಪುನಸ್ಕಾರ ಮಾಡೋದು ವೇಸ್ಟ್, ಅದು ವ್ಯರ್ಥ. ನಿಮ್ಮೊಳಗೆ ನೀವು ಹುಡುಕ್ತಾ ಹೋಗಬೇಕು. ನನಗೆ ನನ್ನ ಗುರುಗಳು ಉಪದೇಶವನ್ನು ಮಾಡಿದಾಗ ನನ್ನ ಗುರು ಏನಕ್ಕೆ ಉಪದೇಶ ಮಾಡಿದ್ರು, ತರ್ಕಕ್ಕೆ ನಿಲ್ಲಕದ್ದು. ನನ್ನೊಳಗೆ ನಾನು ಮಾತಾಡ್ತಾ ಇರಬೇಕು. ಏನಕ್ಕೆ ಹಿಂಗೆ, ದೇವ್ರು ಅಂದ್ರೆ ಏನು, ಹಂಗೆ ಆ ದೇವ್ರು ಯಾಕೆ, ಈ ದೇವ್ರು ಹೆಂಗೆ, ಈ ತರ್ಕ ಮನುಷ್ಯನಿಗೆ ಬಂದಾಗ ಮಾತ್ರ ಅದು ಸಕ್ಸಸ್ ಆಗಕ್ಕೆ ಸಾಧ್ಯ. ಈಗ ನಿಮ್ಮ ಪ್ರಕಾರ ಇಷ್ಟ ನೀವು ದೇವ್ರ ಹತ್ರ ಒಳಗಡೆ ನಿಮ್ಮೊಳಗಡೆ ನೀವು ಮಾತಾಡ್ಕೊಂಡಿದ್ದೀರಲ್ಲ, ಹಾಗಾದ್ರೆ ನೀವು ಕಂಡುಕೊಂಡಂಥ ದೇವ್ರು ಯಾರು? ಒಳ್ಳೆಯದನ್ನು ಮಾಡ್ತಕ್ಕಂಥದ್ದೇ ದೇವರು. ನಿಮ್ಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಪ್ರಾಬ್ಲಮ್ ಬರಲಿ, ಯು ಥಿಂಕ್ ಪಾಸಿಟಿವ್. ಆತನಲ್ಲಿ ಭಗವಂತ ಇದ್ದಾನೆ. ಓಕೆ, ನೀವೇನೇ ಮಾಡಿ, ಈಗ ಕೆಲವರೆಲ್ಲ ಹೇಳ್ಕೊತಾರೆ, ಕೆಲವರೆಲ್ಲ ದೇವ್ರನ್ನ ಬೈತಕ್ಕಂಥವ್ರು ಉಂಟು, ಕೆಲವರು ದೇವ್ರನ್ನ ನಂಬದೇ ಇರ್ತಕ್ಕಂಥವ್ರು ಉಂಟು. ಬಟ್ ಯಾವುದೇ ಧರ್ಮ, ಇಡೀ ಈ ಭೂಮಂಡಲ ಹುಟ್ಟಿರ್ತಕ್ಕಂಥ ಯಾವುದೇ ಧರ್ಮದ ಮೂಲ ಧಾರ್ಮಿಕ, ಅವನು ಬದುಕಿರ್ತಕ್ಕಂಥ ಧಾರ್ಮಿಕ ಹಿನ್ನೆಲೆಯಲ್ಲಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಎನಿ ರಿಲಿಜನ್ ತಗೊಳ್ಳಿ, ನಾಮ ಆತನ ಹೆಸರು ಕೂಡ ಅಷ್ಟೇ ದೇವರ ಒಂದು ಇದರಿಂದ ಬಂದಿರತಕ್ಕಂಥ ವಿನಃ ಬೇರೆ ಯಾವುದೇ ತರಹದ. ಈಗ ರಂಜಿತ್ ಅಂತ ಇಟ್ಕೊಂಡಿದ್ದಾರೆ, ಈಗ ನಾನು ಸಂಪತ್ ಕುಮಾರ್ ಅಂತ ನನ್ನ ನಾಮಕರಣ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲದೇನೋ ಅದು ಆಟೋಮೆಟಿಕ್ ಆಗಿರ್ತಕ್ಕಂಥದ್ದು. ಇದು ಈ ಭೂಮಂಡಲದಲ್ಲಿ ಗೊತ್ತಿಲ್ಲದೆ ಆಗಿರ್ತಕ್ಕಂಥದ್ದು. ಇದು ಭಗವಂತ ಮಾಡಿಸ್ತಾ ಅಗೋಚರವಾಗಿ ಆಗ್ತಕ್ಕಂಥ ಕೆಲಸಗಳಿವೆಲ್ಲ. ನಮಗೆ ಗೊತ್ತಿತ್ತಾ, ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಿತ್ತಾ? ಇನ್ನು ಕೆಲವರು ಕೆಶವನ್ ಕೇಳ್ತಾರೆ, ಏನಪ್ಪ ಇಲ್ಲಿ ನಮ್ಗೆ ಇಷ್ಟೊಂದು ಕಷ್ಟ, ಬೇರೆ ದೇಶದಲ್ಲಿ ಚೆನ್ನಾಗಿದೆಯಾ? ಅಲ್ಲೂ ಕಷ್ಟ ಇದೆ. ಅವರೇನಿಲ್ಲ, ಎಲ್ಲ ಕಷ್ಟ ಸುಖಗಳು ಎಲ್ಲ ಕಡೆ ಕಾಮನ್. ಪ್ರಾಬ್ಲಮ್ ಏನು ಗೊತ್ತಾ ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೇರೆ ದೇಶ ಡೆವಲಪ್ಡ್ ಕಂಟ್ರಿ ಅಂತಲೇ ಹೇಳ್ತಾರೆ ಹೊರತು ಡೆವಲಪಿಂಗ್ ಕಂಟ್ರಿ ಅಂತ ಹೇಳಲ್ಲ. ಅಂದರೆ ಬೇರೆ ದೇಶಗಳಲ್ಲಿ ಕಂಪೇರ್ ಮಾಡಿದ್ರೆ ಕೆಲವೊಂದು ದೇಶಗಳಲ್ಲಿ ನಮ್ಮ ದೇಶದಲ್ಲಿರೋಷ್ಟು ಹೋಮಗಳು, ಹವನಗಳು, ಪೂಜೆಗಳು, ಪುನಸ್ಕಾರಗಳು, ದೇವರುಗಳು ಇದು ಯಾವುದೂ ಇಲ್ಲ ಅಂತಂದ್ರು, ಬೇರೆ ದೇಶದಲ್ಲಿರೋವಂಥ ಒಂದು ಡಿಸಿಪ್ಲೈನ್, ಒಂದು ರೀತಿಯಲ್ಲಿ ಮನುಷ್ಯ ನಡ್ಕೊಳೋಂಥ ರೀತಿ, ಹಾಗೂ ದೇಶ ಡೆವಲಪ್ ಆಗಿರೋವಂಥ ರೀತಿ ನೀತಿಗಳು, ಹಾಗೂ ಜನಗಳ ವ್ಯವಸ್ಥೆ, ರೋಡಿನ ವ್ಯವಸ್ಥೆ, ಮತ್ತೊಂದು ಎಲ್ಲವೂ ಸುಸರ್ಜಿತವಾಗಿ ಅಲ್ಲಿದೆ. ಬಟ್ ಇಲ್ಲಿ ದೇವ್ರ ಪೂಜೆ ಮಾಡೋದನ್ನೇ ಕೆಲಸ ಥರ ಫೀಲ್ ಆಗಿಬಿಟ್ಟು ಕೆಲಸನ ದೇವ್ರ ಪೂಜೆ ಥರ ಮಾಡ್ತಾ ಇದ್ದಾರೆ. ಅಂದರೆ ದೇವರು ಅನ್ನೋದನ್ನು ಪ್ರತಿಯೊಂದು ಮೇಲೂ ಡಿಪೆಂಡ್ ಆಗ್ತಿದ್ದಾರಲ್ಲ. ಈ ಪ್ರಶ್ನೆ ನಾನು ನಿಮ್ಮನ್ನು ಕೇಳೋದಾದರೆ, ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ಅ ಗಾಡ್. ದೇವ್ರ ಮೇಲೆ ಪ್ರತಿಯೊಂದು ಡಿಪೆಂಡ್ ಆಗಬೇಕಾ, ಅಥವಾ ಯಾವುದು ಏನೇ ಇದ್ರೂ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ಬೇಕಾ ನಿಮ್ಮ ಪ್ರಕಾರ? ಕಾಯಕವೇ ಕೈಲಾಸ. ಪ್ರತಿಯೊಬ್ಬನು ಬಂದಿರತಕ್ಕಂಥದ್ದು ಆತ ಕರ್ಮಗಳನ್ನು ತೀರಿಸಲಿಕ್ಕೆ ಬಂದಿರತಕ್ಕಂಥದ್ದು. ಯಾವುದೇ ಜೀವರಾಶಿ ಸತ್ತ ಮೇಲೆ ಆತನಿಗೆ ಸಂಸ್ಕಾರವನ್ನು ಮಾಡ್ತಾರೆ. ಸಂಸ್ಕಾರ ಏನಕ್ಕೆ ಮಾಡ್ತಾರೆ? ಆತನ ಆತ್ಮ ಭಗವಂತನ ಪಾದ ಸೇರಲಿ ಅಂತ. ನೀವು ಹೇಳಿದ್ರಿ ಬೇರೆ ದೇಶಗಳು ಉದ್ಧಾರ ಆಗಿದೆ, ನಮ್ಮಲ್ಲಿ ಅಲ್ಲೂ ಕೂಡ ಸಮಸ್ಯೆಗಳಿವೆ. ಅಲ್ಲೂ ಪ್ರಾಬ್ಲಮ್ ಇಲ್ವಾ? ಅಲ್ಲಿ ಕೆಟ್ಟ ಜನಗಳಿಲ್ವಾ? ಅಲ್ಲಿ ಇದಿಲ್ವಾ? ಕಡಿಮೆ ಇಲ್ಲ. ನೋ ಫಸ್ಟ್ ಕಾಣ್ತಕ್ಕಂಥದ್ದು ನಮಗೆ ನಮ್ಮ ಮುಂದೆ ಇರ್ತಕ್ಕಂಥ ಕೆಟ್ಟದ್ದು ನಮಗೆ ಜಾಸ್ತಿ ಕಾಣುತ್ತೆ, ನಮ್ಮ ದೂರದಲ್ಲಿ ಇರ್ತಕ್ಕಂಥ ಒಳ್ಳೇದು ನಮಗೆ ಜಾಸ್ತಿ ಕಾಣುತ್ತೆ. ಅದು ಉಲ್ಟಾ ಮಾಡಿ, ನಮ್ಮಲ್ಲಿರ್ತಕ್ಕಂಥ ಒಳ್ಳೇದನ್ನ ಫಸ್ಟ್ ತಗೊಳ್ಳಿ, ದೂರದಲ್ಲಿ ಇರ್ತಕ್ಕಂಥ ಕೆಟ್ಟದನ್ನ ಫಸ್ಟ್ ನೋಡಿ. ಅವಾಗ ಓಪನ್ ಆಗುತ್ತೆ ಪ್ರತಿಯೊಂದು ಕೂಡ.